ಈ 4 ರಾಶಿಯವರಿಗೆ ಶನಿ ಬುಧನಿಂದ ಹಣ ನಷ್ಟ, ಆರೋಪಗಳ ಸುರಿಮಳೆ. ಮೇಷರಾಶಿಯ 12ನೇ ಮನೆಯಲ್ಲಿ ಶನಿ ಬುಧನ ಸಂಯೋಗ ನಿಮಗೆ ಶುಭ ಫಲಗಳನ್ನು ನೀಡುವುದಿಲ್ಲ. ಮುಂದಿನ ವರ್ಷ ಶನಿಯೊಂದಿಗೆ ಬುಧನ ಸಂಚಾರ ಮೇಷರಾಶಿಯವರಿಗೆ ಕಠಿಣ ಪರಿಣಾಮ ಬೀರಲಿದೆ. ಮಾಡಿದ ಯಾವುದೇ ಕೆಲಸ ಕೈ ಹಿಡಿಯುವುದು ಕಷ್ಟ. ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಹೆಚ್ಚು. ಯಾವುದೇ ಶುಭ ಕಾರ್ಯಗಳಿರಲಿ ಅದಕ್ಕೆ ಒಂದಿಲ್ಲೊಂದು ಅಡೆತಡೆಗಳು ಉಂಟಾಗುತ್ತಲೇ ಇರುತ್ತವೆ. ನಿಮ್ಮ ಜಾತಕದಲ್ಲಿ ಶನಿ ಬಲವಾದ ಸ್ಥಾನದಲ್ಲಿಲ್ಲದೇ ಇರುವುದರಿಂದ ನೀವು ಕೆಲವು ನಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುವಿರಿ. ಸಾಮಾನ್ಯವಾಗಿ ಶನಿಯಿಂದ ಉಂಟಾಗುವ ಪರಿಣಾಮಗಳು ಸಾಮಾನ್ಯವಲ್ಲ ಎಂಬುದನ್ನು ಮರೆಯಬೇಡಿ. ಕುಂಭರಾಶಿ. ಮುಂದಿನ ವರ್ಷದಲ್ಲಿ ಕುಂಭರಾಶಿಯವರಿಗೆ ಶನಿಯೊಂದಿಗೆ ಬುಧನ ಸಂಯೋಗ ಅನೇಕ ಸವಾಲುಗಳನ್ನು ಒಡ್ಡುವುದು. ಕುಂಭರಾಶಿ 2ನೇ ಮನೆಯಲ್ಲಿ ಶನಿ ಹಾಗೂ ಬುಧನ ಸಂಯೋಗವಾಗಲಿದೆ. ಈ ಸಮಯದಲ್ಲಿ ಹಣ ಆಗಮನಕ್ಕೆ ಅನೇಕ ಅಡೆತಡೆಗಳು ಬರುತ್ತವೆ. ಈ ಬುಧನ ಸಂಚಾರದಿಂದಾಗಿ ನೀವು ದೀರ್ಘಕಾಲೀನ ಪರಿಣಾಮಗಳನ್ನು ಅನುಭವಿಸಬಹುದು. ನೀವು ಬಯಸಿದಂತೆ ಜೀವನದಲ್ಲಿ ಏನೂ ಆಗುವುದಿಲ್ಲ. ಕಠಿಣ ಪರಿಶ್ರಮದ ಫಲವನ್ನು ನೀವು ಆನಂದಿಸಲು ಸಂದರ್ಭಗಳು ಬರುವುದಿಲ್ಲ. ಈ ಅವಧಿಯನ್ನು ನಿರಾಶೆಯಿಂದ ಕಳೆಯುತ್ತೀರಿ, ಆದರೆ ಯಾವುದೇ ದೊಡ್ಡ ಮಟ್ಟದ ಹಾನಿಕಾರಕ ಪರಿಣಾಮಗಳು ಉಂಟಾಗದು. ಹೀಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡುವುದು ಉತ್ತಮ. ಮಕರ ರಾಶಿ. ಮಕರ ರಾಶಿಯ 3ನೇ ಮನೆಯಲ್ಲಿ ಶನಿ ಬುಧನ ಸಂಯೋಗವಾಗಲಿದೆ. ಈ ಗ್ರಹಗಳ ಸಂಯೋಗ ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ನೀಡುವುದಿಲ್ಲ. ಉದ್ಯೋಗದಲ್ಲಿ ಕಿರಿಕಿರಿಯನ್ನು ಅನುಭವಿಸಬಹುದು. ಕೆಲಸ ಕೈತಪ್ಪುವ ಆತಂಕ ಹೆಚ್ಚಾಗಲಿದೆ. ಮನೆಯಲ್ಲಿ ಕುಟುಂಬದೊಂದಿಗೆ ವಾದ ಜಗಳಗಳಾಗಬಹುದು. ಹೂಡಿಕೆಯಿಂದಲೂ ಹಣ ಕಳೆದುಕೊಳ್ಳುವ ಸಾಧ್ಯತೆಗಳು ಇವೆ. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ತುಂಬಾ ಮುಖ್ಯ. ನವ ವಿವಾಹಿತರು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳುವುದು ದೀರ್ಘಕಾಲದ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಮೀನರಾಶಿ. ಶನಿಯು ಮೀನರಾಶಿಯಲ್ಲಿ ದೀರ್ಘಕಾಲ ಇರುವುದರಿಂದ ಆದ್ದರಿಂದ ಬರುವ ಎಲ್ಲ ಸವಾಲುಗಳು ನೀವು ಅನುಭವಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಬುಧ ಕೂಡ ಮೀನರಾಶಿಯೊಂದಿಗೆ ಸೇರಿಕೊಳ್ಳುವುದರಿಂದ ನೀವು ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಲ್ಲದೆ ಕೆಲಸ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ನಷ್ಟಗಳು ಸಂಭವಿಸಬಹುದು. ಆದರೆ ಬುಧ ಬಲವಾದ ಸ್ಥಾನದಲ್ಲಿ ಇರುವುದರಿಂದ ಜೀವನದಲ್ಲಿ ನೀವು ಆಗಾಗ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಎಂಬುದು ಸ್ವಲ್ಪ ಸಮಾಧಾನಕರ ಸಂಗತಿ.